ಹೌದು ಅಲ್ವೋ ಇನ್ನೂ ಇಲ್ಲ. ಅವ್ರು ಹೇಳ್ತಾ ಇದ್ದಾರೆ ನಾವು ಸತ್ಯ ಹೊರಗೆ ಬಂದವ, ಇನ್ನೂ ಬಂದಿಲ್ಲ, ಇನ್ನೂ ಬರಬೇಕಾಗ್ಯದ, ಭಾಳಷ್ಟು ಅದ. ಯಾಕಂತಂದ್ರೆ ಈ ಅಲ್ಲಿ ಅನ್ಯಾಯ ನಡೆದಿಲ್ಲ ಅನ್ನೋಕ್ಕೆ ಹೇಳಿಕ್ಕೆ ಸಾಧ್ಯ ಇಲ್ಲ, ಯಾರು ಹೇಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸೌಜನ್ಯ ಕೇಸನ್ನ ಅದಿದ್ದೇನು ಇಲ್ಲಿವ್ರಿಗೆ ಯಾಕೆ ಸಿಗ್ತಾಯಿಲ್ಲ? ಯಾರು ಅಂಥ ಬಲಾಢ್ಯರಿರ್ಬೋದು? ನಮ್ಮ ಪೊಲೀಸರಿಂದ ಇಂಟೆಲಿಜೆಂಟ್, ಸ್ಕಾಟ್ಲ್ಯಾಂಡದ ಪೊಲೀಸರಿಗೆ ಹೋಲಿಕೆ ಮಾಡ್ತಾ ಇರ್ತೀವಿ, ನಮ್ಮ ಪೊಲೀಸ್ ಅಷ್ಟು ಜಾಣರು ಅಂತೆಲ್ಲ. ಮತ್ತು ಈ ವಿಷಯವನ್ನು ಇಲ್ಲಿವರಿಗೆ ಅನೇಕ ಮಾತ್ರ ಸಾವುಗಳಾಗಿದ್ದಾವೆ. ಮತ್ತು ಇಲ್ಲಿ ಕೆಲವೊಂದು ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದು, ಅಥವಾ ತಮ್ಮ ಮತ್ತೇನೋ ಆಗಿರ್ಬೋದು, ಅಥವಾ ಒಂದು ಯಾವುದೋ ಹೆಣಗಳಲ್ಲಿ ಹೋಗೋದು ಬಂದೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ಅವೇನು ಸುಳ್ಳೇನು, ಸುಮ್ಮನೆ ಹೇಳಿದ್ರು ಅವರು. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡಬೇಕಾಗಿದ್ದು ಅಲ್ಲಿ ಕೆಲಸ ಮಾಡುವಂಥ ಜನ ಕೆಳಜಾತಿಯ ಜನ, ಮತ್ತು ಅವ್ರ ಕಡೆಯಿಂದ ಇಂಥ ಕೆಲಸ ಮಾಡಿಸ್ತಾ ಇರ್ತಾರೆ. ಹೂವು ಕೆಲಸ, ಮತ್ತು ತೊಳಿ ಕೆಲಸ, ಮತ್ತೇನು ಮಾಡೋ ಕೆಲಸಗಳನ್ನ. ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಅಲ್ಲಿ ಕೆಲಸಗಾರರೇ ಇದ್ದಾರೆ, ಕಸ ಹುಡುಕ ಮಾಡುವಂಥವ್ರು, ಮತ್ತೊಂದು ಮಾಡುವಂಥವ್ರು. ಅವರು ಎಷ್ಟು ಸತ್ಯ ಎಷ್ಟು ಸುಲಭ ಬೇರೆ, ಆದರೆ ಅವ್ರು ತೋರಿಸ್ತೀವಿ, ನಾವು ನೋಡಿದ್ದೀವಿ, ಅವರು ಮಾಡೋದಿನ್ನಂತ ಅನ್ನೋ ಮಾತಾಡ್ತಾ ಇದ್ದಾರೆ. ಅವೇನು ಸುಳ್ಳಿನಲ್ಲ. ಇವುಗಳನ್ನ ಎಲ್ಲ ನಾವು ಹೇಗೆ ತೆಗಿಬೇಕಾಗಿದ್ದು ಭಾಳ ಭಾಳ ಮುಖ್ಯವಾದ ವಿಷಯ. ಯಾಕಪ್ಪ ಅಂತಂದ್ರೆ ಇಲ್ಲೇ ಒಬ್ಬ ಅಧರ್ಮಿ ಅಥವಾ ಅನ್ಯಾಯಕೋರ ಅಥವಾ ಅತ್ಯಾಚಾರಿ ತಪ್ಪಿಸ್ಕೋಬಾರ್ದು ಅವರು. ಅದು ಏನಪ್ಪ ಅಂದ್ರೆ ತನಿಖೆಯ ಮೂಲ ಉದ್ದೇಶ. ಆ ದಿಶೆಯಲ್ಲಿ SIT ಪ್ರಯತ್ನ ಮಾಡ್ತಾ ಇದ್ದ ಅನ್ನಿಸ್ತಾ ಇದೆ. ಆದರೂ ಸಹಿತ ಕೆಲವು ಸಂಶಯಗಳಿದ್ದಾವೆ, ಬೆಳೀತಾ ಇದ್ದಾವೆ. ವಕೀಲ ಜಗದೀಶ್ ಅವ್ರ ಬಗ್ಗೆಯೂ ಆರೋಪಗಳು ಸಾಕಷ್ಟು ಮಾಡ್ತಾ ಇದ್ದಾರೆ. ಇವ್ರು ಅವ್ರ ಮೇಲೆ ಮಾಡೋದು, ಅವ್ರು ಇವ್ರ ಮೇಲೆ ಮಾಡೋದು, ಆರೋಪಗಳು ಪ್ರತ್ಯಾರೋಪ, ಮತ್ತೇನೋ ಅವ್ರಿಗೆ ದುಡ್ಡಿನಿಂದ ಎಲ್ಲಿದ್ದು ಕೇಳೋದು. ಇದೇ ಸಮಯದಲ್ಲೇ ಯೂಟ್ಯೂಬ್ದ ಸಮೀರ್ ಹೆಬ್ಡಿ ಇವರನ್ನು ಈಗ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ, ಮಾತಾಡಿಸ್ತಾ ಇದ್ದಾರೆ, ವಿಚಾರಣೆ ಮಾಡ್ತಾ ಇದ್ದಾರೆ. ಒಂದು ಏನಪ್ಪ ಅಂತಂದ್ರೆ ಈ ನೆಲೆಯಲ್ಲಿ ಈ ಕೃತಕ ಬುದ್ಧಿಮತ್ತೆಯಿಂದ AI ಮಾಡಿದಂಥ ಆ ವಿಷಯ ನಿಮಗೆ ಅಷ್ಟು ದುಡ್ಡು ಎಲ್ಲಿದು ಬಂತು, ಹೇಗೆ ಬಂತು ಅದೆಲ್ಲ ಕೇಳ್ತದೆ, ಕೇಳಿ ತಪ್ಪಲ್ಲ. ಯಾಕೆಂದ್ರೆ ದೊಡ್ಡದಂಥ ಒಂದು ಸಾಹಸ ಮಾಡ್ತಾ ಇದ್ದಾರೆ, ಅದಕ್ಕೆ ಸಿಕ್ಕಾಪಟ್ಟೆ ಖರ್ಚು ಇರ್ತದೆ. ಕೊಟ್ಟವ್ರು ಯಾರು, ಎಲ್ಲಿದು ಕೊಟ್ಟರು, ಹೇಗೆ ಕೊಟ್ಟರು, ಇದೆಲ್ಲ ಇದ್ದಾಗ ಅದರಲ್ಲಿ ನಡೆದಂಥ ಘಟನೆಗಳ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ನಡೆದಿನ